ಈಗ ಪಿ ಜಿ ಭಟ್ ಅವರೇ, ಒಂದು ಸ್ಥಳದಲ್ಲಿದ್ದು, ಒಂದು ಪ್ರದೇಶದಲ್ಲಿದ್ದು, ಅಲ್ಲಿಂದ ಅವರು ಮತ್ತೊಂದು ಪ್ರದೇಶಕ್ಕೆ ಹೋಗಿ, ಹೌದು, ಇಲ್ಲಿಯೂ ಅವರು ತಮ್ಮ ಮತ ನೋಂದಣಿಯನ್ನ ಮಾಡಿಕೊಂಡಿದ್ದು, ಹೌದು, ಇನ್ನೊಂದು ಜಾಗದಲ್ಲಿ ಹೋಗಿ ಅಲ್ಲೂ ಕೂಡ ಮತ ನೋಂದಣಿ ಆಗಿದ್ದಾಗ, ಹೌದು, 5 ವೋಟ್ ಅಲ್ಲಿಗೆ ಹೋಯ್ತು ಅಂತ ಹೇಳಿ, ಆದ್ರೆ ಇಲ್ಲ 5 ವೋಟ್, ಹೌದು, ಆಗ ಹೇಗೆ? ಅದೇ ನಾನು ಹೇಳ್ತಾ ಇರೋದು ಡುಪ್ಲಿಕೇಟ್. ಈಗ 54% ಟರ್ನ್ಔಟ್ ಇದ್ದಾಗ ಅದು 75 ಅಲ್ಲ ಅಂತ ನನಗೆ ಖುಷಿ. ಯಾಕಂದ್ರೆ ಈ ಡುಪ್ಲಿಕೇಟ್ ವೋಟಿಂಗ್ ಆಗಿಲ್ಲ, ಅದರ ದುರುಪಯೋಗ ಪಡಿಸಿಲ್ಲ. ಅದೇನಾಗಿದೆ ಅಷ್ಟೇ ಆಗಿದೆ ಅಂತ ಸಾಮಾನ್ಯ, ಹೆಚ್ಚು ಕಡಿಮೆ. ನಾನೆಲ್ಲ ನನ್ನ ಸ್ಟ್ಯಾಟಿಸ್ಟಿಕ್ಸ್ ಇನ್ವೆಸ್ಟಿಗೇಷನ್ ಪ್ರಕಾರ 54 ಅಂದರೆ ಸಾಮಾನ್ಯ 70-75ರಷ್ಟು ಮತ ಚಲಾವಣೆ ಆಗಿದೆ ಅಂತ ನನ್ನ ಅಭಿಪ್ರಾಯ. ಅದು ಹೇಗೆ ನಾನು ಲೆಕ್ಕ ಹಾಕಿದ್ದೇನೆ ನಾನು EC ಅವರಿಗೂ ತಿಳಿಸಿದ್ದೇನೆ. ಕರೆಕ್ಟ್. ಈಗ ಏನಾಗ್ತದೆ ಅಂದರೆ, ಇದೇ ವಿಷಯ ಮುಗಿಸೋದಕ್ಕೋಸ್ಕರ ಈ 2 ಮನೆಯವರು ಹೊಸ ಜಾಗಕ್ಕೆ ಹೋದಾಗ ಫಾರ್ಮ್ 6 ಫಿಲಪ್ ಮಾಡ್ತಾರೆ. ಕರೆಕ್ಟ್. ಅದರಲ್ಲಿ ಹೊಸದಾಗಿ ರೆಕಾರ್ಡ್ ಮಾಡ್ತಾರೆ ಅಲ್ಲಿ. ಇದು ಮುಖ್ಯ. ಯಾಕಂದರೆ ಈಗ ನಮ್ಮ ಮತಪಟ್ಟಿ ಅಂದರೆ ಇದು ಜಿಯೋಗ್ರಫಿಕಲ್ ಲಿಮಿಟ್. ಕರೆಕ್ಟ್. ಈಗ ನಮ್ಮ ಪ್ರತಿನಿಧಿ ಇದ್ರೆ ಇಲ್ಲಿ ಮಾರ್ಗ ಸರಿ ಇಲ್ಲ, ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಇಲ್ಲಿ ನೀರು ಬರ್ತಾ ಇಲ್ಲ, ಅದೆಲ್ಲ ನೋಡ್ಕೊಳ್ಳೋದು ನಮ್ಮ ಪ್ರತಿನಿಧಿ ಈ ಏರಿಯಾಗೆ. ಹೌದು, ಅಲ್ಲಿಗೆ ಸೀಮಿತವಾಗಿದೆ. ಈಗ ನನ್ನ ಹಳ್ಳಿಯಲ್ಲಿ ನನ್ನ ಮನೆ ಇದೆ, ಅದು ನನ್ನ ಅಜ್ಜನ ಆಸ್ತಿ, ಅಲ್ಲೇ ನನ್ನ ಮತ ಆಗೋದಿಲ್ಲ. ಇದಕ್ಕೆ ಇಟ್ ಇಸ್ ಎ ಅಡ್ರೆಸ್ ವಿಚ್ ಇಸ್ ದ ಕರೆಂಟ್ ಅಡ್ರೆಸ್. ನೀವೆಲ್ಲಿ ವಾಸವಾಗಿದ್ದು, ದೀಪದ ಕಂಬದ ಕೆಳಗಿರ್ಬೋದು, ಮಾರ್ಗದ ಬದಿಯಲ್ಲಿರ್ಬೋದು, ಅಶ್ವತ್ಥ ಮರದ ಕೆಳಗೆ, ಎಲ್ಲಿ ಇದ್ರೂ ಕೂಡ ನಿಮ್ಮ ವಿಳಾಸ ಯಾವುದಿದೆ ಆ ಕ್ಷೇತ್ರಕ್ಕೆ ಒಂದು ಜಿಯೋಗ್ರಫಿಕಲ್ ಲಿಮಿಟ್ ಇದೆ. ಅದಕ್ಕೆ ನೀವು ಒಳಪಟ್ಟಿರ್ತೀರಿ. ನಿಮ್ಮ ಮತಪಟ್ಟಿಯಲ್ಲಿರೋ ವಿಳಾಸ ಅಲ್ಲೇ ಇರಬೇಕು. ಇಲ್ಲ ನನ್ನ ವಿಳಾಸ ಅಲ್ಲಿದೆ ಅಥವಾ ನಾನು ಇರೋದು ಇಲ್ಲಿ ಅಂತಾದರೆ ಗೊಂದಲ ಆಗ್ತದೆ. ಕರೆಕ್ಟ್. ಪಿ ಜಿ ಭಟ್ ಅವರೇ, ನಾನು ಒಂದು ಪ್ರದೇಶದಲ್ಲಿದ್ದೆ, ಹೌದು, ಈಗ ಇನ್ನೊಂದು ಪ್ರದೇಶಕ್ಕೆ ಹೋದೆ. ಹೌದು, ನಾನು ವಲಸೆ ಹೋದಂಥ ಪ್ರದೇಶದಲ್ಲಿ ನಾನು ಮತಪಟ್ಟಿ ಅಥವಾ ನಾನು ನನ್ನ ವೋಟರ್ ಐಡಿಯನ್ನು ಮಾಡಿಕೊಂಡಿಲ್ಲ. ಹೀಗಿರುವಾಗ ಏನು ಮಾಡ್ಲಿಕ್ಕೆ ಸಾಧ್ಯ? ಬಹಳ ಮುಖ್ಯ ಪ್ರಶ್ನೆ. ಹಾಗಿರುವಾಗ ತುಂಬ ಜನ ಅಂದ್ಕೊಳ್ತಾರೆ, ಈ ಚುನಾವಣೆ ಆದಾಗ ನಾನು ಅಲ್ಲಿ ಹೋಗಿ ವೋಟ್ ಮಾಡಿಬಿಡ್ತೇನೆ ಅಂತ. ಹೌದು, ನಾನು ಮೊದಲೆಲ್ಲಿದ್ದೆ ಅಲ್ಲಿ ಹೋಗಿ ವೋಟ್ ಮಾಡಿಬಿಡ್ತೇನೆ. ಅದು ತಪ್ಪು. 2-3 ಕಾರಣಕ್ಕೋಸ್ಕರ. ಒಂದು, ನಾವು ಮೊದಲೇ ಹೇಳಿದ ಹಾಗೆ, ಒಂದು ಪ್ರದೇಶಕ್ಕೆ ಸೀಮಿತವಾಗಿರೋದು. ನಿಮ್ಮ ಈ MLA ಮತ್ತು ಆ MLA ಅವರ ವ್ಯಾಪ್ತಿಗೆ ಬರೋ ಪ್ರದೇಶಗಳು ಬೇರೆ. ಹೌದು, ಅದು ಬಿಟ್ಟರು ಕೂಡ. ಕರೆಕ್ಟ್. ಈಗ BLOs ಬಂದು ತಪಾಸಣೆ ಮಾಡ್ಬೋದು, ಯಾವಾಗ ಬೇಕಾದರೂ ತಪಾಸಣೆ ಮಾಡ್ಬೋದು. ಸಿಗೋದಿಲ್ಲ ಆವಾಗ ನೀವಿಲ್ಲಿ ಇರೋದಿಲ್ಲ, ಆವಾಗ ನಿಮ್ಮ ಹೆಸರನ್ನು ತೆಗೆದುಹಾಕ್ಬೋದು. ನೀವು ಇನ್ನೊಮ್ಮೆ ಬಂದು ನನ್ನಲ್ಲಿ ಗುರುತಿನ ಚೀಟಿ ಇದೆ, ನಾನು ಹೇಗೆ ವೋಟ್ ಹಾಕಿ, ನೀವು ಇಲ್ಲಿ ಇರಲಿಲ್ಲ. ಕಾನೂನು ಪ್ರಕಾರ ನೀವಲ್ಲಿ ಇಲ್ಲದೆ ಇದ್ದರೆ ಅವರು 15 ದಿನ ನೋಟಿಸ್ ಕೊಡ್ಬೋದು. ನೀವು ಸಿಗದೇ ಇದ್ದರೆ ನಿಮ್ಮ ಮನೆ ಮುಂದೆ ಒಂದು ಚೀಟಿ ಅಂಟಿಸಿ ಹೋಗ್ಬೋದು. ಬಂದು ಹಾಜರಾಗಿ, ನಿಮಗೆ ಗೊತ್ತೇ ಇರೋದಿಲ್ಲ, ಆ ನೋಟಿಸ್ ಬಂದು ನಿಮ್ಗೆ ಗೊತ್ತಿರೋದಿಲ್ಲ, ನಿಮ್ಮ ಹೆಸರು ತೆಗೆದು ಹಾಕ್ಬೋದು ಅವರು ಕಾನೂನು ಪ್ರಕಾರ. ಮತ್ತೆ ಒಂದಕ್ಕಿಂತ ಜಾಸ್ತಿ ಮತ ಇರೋದು ಕಾನೂನು ಬಾಹಿರ. ಈವರೆಗೆ ಯಾರಿಗೂ ಅದಕ್ಕೋಸ್ಕರ ಕಾನೂನು ಪ್ರಕಾರ ಏನು ಆ್ಯಕ್ಷನ್ ತಗೊಂಡಿಲ್ಲ. ಅದಕ್ಕೆ ಕಾರಣ ಬೇರೆ, ಅದಕ್ಕೆ ಬರೋಣ. ಈಗ ಏನಾಗ್ತದೆ ಅಂದರೆ, ಒಂದು, ನಾವು ಹೊಸ ಪ್ರದೇಶಕ್ಕೆ ಹೋದಾಗ ಅಲ್ಲಿ ನೋಂದಾಯಿಸಬೇಕಿರೋದು. ಅದಕ್ಕೆ ಕೆಲವು ಸಂಶಯ ಬರ್ತದೆ. ಈಗ ವಿದ್ಯಾರ್ಥಿಗಳಾಗಿ ಬರ್ತಾರೆ, ಹೌದು, ಎಜುಕೇಶನ್ ಪರ್ಪಸ್ ಇಂದ ಹೋಗ್ತಾರೆ, ವಲಸೆ ಕಾರ್ಮಿಕರು ಹೋಗ್ತಾರೆ, ನಂತರ ಉದ್ಯೋಗದ ನಿಮಿತ್ತ ಹೋಗ್ತಾರೆ. ಹೌದು, ಅಂತ ಸಮಯದಲ್ಲಿ ಏನು ಮಾಡಬೇಕು? ಹೌದು, ಅಂಥ ಸಮಯದಲ್ಲಿ ಸರಿಯಾದ ಉತ್ತರ ಇಲ್ಲ. ಎಲೆಕ್ಷನ್ ಕಮಿಷನ್ಗೂ ಸರಿಯಾದ ಉತ್ತರ ಇಲ್ಲ.